ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರು ಫ್ರೆಂಡ್ಸ್, ಆರಾಮಿದ್ರ ಅಂತ ಅಂದ್ಕೊಂಡೇನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೇನ್ರಿ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನೋಡಿರಿ, ಇವತ್ತು ಬೆಳಗ್ಗೆನ ನಾನು ಅಡುಗೆ ಮಾಡೋಕೆ ನಿಂತಿದ್ದೀನಿ ರೀ. ಯಾಕಂದ್ರೆ ಸ್ವಲ್ಪ ಅಡುಗೆ ನಾ ಮಾಡಿಬಿಟ್ರೆ ಚಿಂತಿರಂಗಿಲ್ಲ ಅಂತಂದು ಅಡುಗೆ ಮಾಡೋಕೆ ನಿಂತ್ಕೊಂಡೆ ರೀ. ಈ ಕಡೆ ನೋಡಿರಿ ಟಮಾಟಿ ಸಾರು ಮಾಡಕತ್ತೀನಿ ರೀ. ಆಮೇಲೆ ಟಮಾಟಿ ಸಾರು ಅಂತ ಈಗ ಕುದ್ದೈತ್ರಿ. ಆಲೂಗಡ್ಡೆ ಪಲ್ಯ ಮಾಡಿದ್ದೀರಿ. ಅಮ್ಮ ಚಪಾತಿ ಹಿಟ್ಟು ಕಲಿಸ್ಕೊಂಡು ಚಪಾತಿ ಮಾಡಿಕೊಡಾಕತ್ತಾರೆ ರೀ. ಸೊ ನಾನು ಅದನ್ನು ಬೇಯಿಸಾಕತ್ತೀನಿ ರೀ. ಯಾಕಂದ್ರೆ ಒಬ್ರಿಗೊಬ್ರು ಒಂದು ಸ್ವಲ್ಪ ಹೆಲ್ಪ್ ಆದ್ರೆ ಒಂದು ಸ್ವಲ್ಪ ಜಲ್ದಿ ಆಗ್ತಾವೆ ಕೆಲಸ ಅಂತಂದು ಅಮ್ಮ ಒಂದು ಸ್ವಲ್ಪ ನನಗೂ ಕೈಯಾಗೆಲ್ಲ ಒಂದು ಸ್ವಲ್ಪ ಕೆಲಸ ಮಾಡೋಕೆ ಕುಂತ್ಕೊಂಡ್ರೆ. ಸೊ ಬ್ಯಾಡ ಅಂತಂದು ಹೇಳಿದ್ರು ಕೇಳಿಲ್ರಿ ಅವರು. ಮತ್ತು ಈಗ ನೋಡಿರಿ ಎಲ್ಲ ಚಪಾತಿ ಬೇಯಿಸಾಕತ್ತೀನಿ ರೀ. ನಾನಂತರ ಅಮ್ಮ ಲಟ್ಟಿಸಿ ಕೊಡಾಕತ್ತಾರೆ. ಇನ್ನೊಂದು 5-6 ಅದಾವೆ ರೀ. ಸೊ ಅದನ್ನು ಕೂಡ ಮಾಡಿಕೊಂಡು ಈಗ ಉಳ್ಕಿದ್ದನ್ನು ಕೆಲಸ ಮಾಡ್ಕೋಬೇಕ್ರಿ. ಇನ್ನೂ ಭಾಳ ಕೆಲಸ ಅದಾವೆ ರೀ. ಸೊ ಅದು ಊಟ ಮಾಡಿಕೊಂಡು ಇಡೀ ದಿನ ನಾನು ಕೂಡ ವಿಡಿಯೋನ ಸರಿಯಾಗಿ ಮಾಡೇ ಇಲ್ಲರಿ ಫ್ರೆಂಡ್ಸ. ಈ ವಿಡಿಯೋನ ಸಂಜೆ ಮುಂದೆ ಮಾಡಾಕತ್ತಿದ್ರಿ ಫ್ರೆಂಡ್ಸ. ನೋಡಿರಿ, ಈಗ ಸಂಜೆ ಮುಂದೆ ಇಡೀ ಹಗಲೆಲ್ಲ ಕೂತ್ಕೊಂಡು ಹಂಗೆ ಪಂಟ್ ಹೊಡೆದ್ವಿ ರೀ. ಮಳೆ ಬರುವಾಗ ಬಾಂಡೆ ತೊಗೊಂಡು ಬಂದು ತಿಗಾಕತ್ತೀನಿ ನೋಡಿರಿ ಫ್ರೆಂಡ್ಸ. ಸೊ ಅದೇನೈತೆ ಏನರ ಬೇಜಾರಾಗ್ಬಿಡ್ತೈತಿ. ಕೆಲಸ ಮಾಡಿದ ಕೂಡಲೇ ಬೆಳಿಗ್ಗೆ ಅದು ಬಾಂಡೆನೂ ಹಂಗೆ ಇಟ್ಬಿಡ್ತೀವಿ ಅಂದ್ರೆ ಬೆಳಗ್ಗೆ ಒಂದು ಸಲ ಆಗಿರ್ತೈತಿ. ಸೊ ಮತ್ತು ಆಮೇಲೆ ಹೋಗೋಕ್ಕೂ ಬೇಸರ ಆಗಿರ್ತೈತಿ ರೀ. ಇವತ್ತು ನಮ್ಮ ತನ್ನೂ ತೊಗೊಂಡು ಹೋಗೇ ಇಲ್ಲರಿ. ಅದ್ರ ಸಂಬಂಧ ಮತ್ತು ನಾನು ಕೂಡ ಬೇಸರ ಮಾಡಿಕೊಂಡು ಸುಮ್ಮನೆ ಆಗಿಬಿಟ್ಟೆ ರೀ. ಆಮೇಲೆ ಮಳೆ ಮಾಡಾಗಿ ಜಗ್ಗಿ ಮಳೆ ಬಂತು ನೋಡ್ರಿ. ಅವಾಗ ಬಂದು ಬಾಂಡೆನ ತಿಕ್ಕಾಕತ್ತೇನೆ ರೀ. ಸೊ ಜಗ್ಗಿ ಮಳೆ ಬರಾಕತ್ತೈತೆ ರೀ. ನೋಡಿರಿ ಫ್ರೆಂಡ್ಸ, ಈ ಥರ ಮಳೆ ಬರಾಕತ್ತೈತೆ ರೀ. ಇಲ್ಲಿ ಈ ಕಡೆ ಇಷ್ಟು ಮಳೆ ಬಂತಂದ್ರೆ ಮುಗಿತ್ರಪ್ಪ. ಇಲ್ಲಿ ಅಪಾರ್ಟ್ಮೆಂಟ್ದಾಗ ಎಲ್ಲ ಚರಂಡಿ ಜಾಮ್ ಆಕ್ಕವ್ರಿ. ಆಮೇಲೆ ಹಾಸ್ಟೆಲ್ ಒಳಗಡೆ ಮೆಸ್ ಕಡೆಯೂ ಕೂಡ ಇದು ನೀರು ಹೋಗಿ ನಿಂತು ಬಿಡ್ತೈತ್ರಿ. ಭಾಳ ಫಜೀತಿ ಆಗ್ತೈತ್ರಿ. ಸೊ ಈ ಮಳೆ ಬಂತಂದ್ರೆ ಎಲ್ಲ ಕಡೆಯೂ ನಾವು ಲಕ್ಷ್ಯ ಕೊಡ್ಬೇಕ್ರಿ. ಇಲ್ಲೇ ಇಲ್ಲ ಸ್ವಲ್ಪ ಏನಾದರೂ ಲಕ್ಷ್ಯ ಕೊಡ್ಲಿಲ್ಪ ಮುಗೀತು ನೋಡಿರಿ ಫ್ರೆಂಡ್ಸ. ಎಲ್ಲ ಚರಂಡಿ ಜಾಮ್ ಆಗಿ ಒಟ್ಟು ನೀರ ಹೋಗಂಗಿಲ್ಲ ರೀ. ಎಲ್ಲ ತುಂಬ್ಕೊಂಡು ಬಿಡ್ತೈತಿ. ಸೊ ಅದ್ರ ನಾನು ಬಾಂಡೆ 1-2 ಬುಟ್ಟಿ ಅಷ್ಟು ತುಂಬಿ ಇಟ್ಬಿಟ್ಟೇನೆ ರೀ. ಯಾಕಂದ್ರೆ ಬೆಳಿಗ್ಗೆ ನಾನು ಅಡುಗೆನ ಮಾಡಿಬಿಟ್ನಲ್ರಿ. ಅವು ಅಡುಗೆ ಮಾಡಿದ್ದು ಮತ್ತು ಆಮೇಲೆ ನಾಷ್ಟ ಏನು ಮಾಡಿಲ್ಲ ರೀ. ಅದನ್ನ ಊಟ ಮಾಡಿಬಿಟ್ಟು ಸೊ ಅದನ್ನು ಊಟ ಮಾಡ್ಕೊಂಡು ಮೇಲೆ ಬಾಂಡೆನ ಇಷ್ಟು ಫ್ರೆಂಡ್ಸ್. ನೋಡಿರಿ, ಈಗ ಬಾಂಡೆ ತಿಕ್ಕೊಂಡು ಬಂದೇನೆ ರೀ. ಬಾಂಡೆ ತಿಕ್ಕೊಂಡು ಬಂದು ಇಟ್ಟೇನೆ ರೀ. ಈಗ ನೋಡಿರಿ ಚಾ ಇಟ್ಟೇನೆ. ಮಳೆ ಅಂತ ಜಗ್ಗಿ ಬರಾಕತ್ತೈತೆ ರೀ. ಸೊ ಇಬ್ಬರು ಹುಡುಗರು ಮಲ್ಕೊಂಡು ಬಿಟ್ಟಾರ್ರಿ. ಕರೆಂಟ್ ಒಂದು ಹೋಗೈತಿ. ಸೊ ಚಾರ್ಜಿಂಗ್ ಲೈಟ್ ಐತ್ರಿ, ಅದು ಹತ್ತೈತಿ. ಅಮ್ಮ ಅಪ್ಪ ಹೊರಗೆ ಕುಂತಿದ್ದಾರೆ ರೀ. ನೋಡ್ರಿ, ಅಪ್ಪ ಈ ಕಡೆ, ಅಮ್ಮ ಚಾಪಿ ಹಾಸ್ಕೊಂಡು ಕುಂತಾರೆ ರೀ. ಸೊ ಈಗ ನಾನಂತರ ಚಾ ಮಾಡಕತ್ತೇನೆ ರೀ. ಚಾ ಕುದಿಯೋ ತನಕ ಅಂದರೆ ಇವು ಬಾಂಡೆನ ಜೋಡಿಸ್ಬಿಡ್ತೀನಿ ರೀ ಫ್ರೆಂಡ್ಸ. ನೋಡಿರಿ, ಈಗ ಹಾಲು ಹಾಕಾಕತ್ತೇನೆ ರೀ. ಚಾ ಅಂತ ಕುದೀತಾ ಐತ್ರಿ. ಬರೀ ನೀರೇ ಐತ್ರಿ ಹಾಲ್ದಾಗ. ಈಗ ನೋಡಿರಿ, ಈಗ ನಾವೇನು ಮಾಡಕತ್ತೇವಪ್ಪ ಅಂದ್ರೆ ಶೇಂಗಾ ಇದ್ದು ರೀ. ಒಂದು ಸ್ವಲ್ಪ ಇಷ್ಟು ಇದ್ದಾವೆ ರೀ. ಇವು ಸ್ವಲ್ಪ ಇದ್ದವ್ರು ಮೊನ್ನೆ ಒಂದು ಸ್ವಲ್ಪ ಹೊಡೆದಿದ್ಲ ಅಮ್ಮ. ಅದನ್ನ ಹುಡುಗರು ತಿಂದ ಹಾಗೆ ಮಾಡ್ಯಾರ್ರಿ. ಅದಕ್ಕೆ ಇಷ್ಟಿದ್ದು ಸ್ವಲ್ಪ ಹುರಿಯೋಣಂತಂದು ಈಗ ಸ್ವಲ್ಪ ಹುರಿಯಾಗತ್ತೇನೆ ರೀ. ಸೊ ಈ ಕಡೆ ಚಾನ ರೆಡಿ ಆಯ್ತು ರೀ. ಮಲೈ ಚಾ ನೋಡ್ರಿ, ಮಲೈ ಎಷ್ಟು ಮಸ್ತ್ ನಿಂತೈತಿ. ಸೊ ಹಾಲು ಕುಡಿಯಂಗಿಲ್ಲ, ಮಲೈ ನೋಡಿದ್ರೆ ತಿನ್ನಂಗೆ ಆಕೈತ್ರಿ. ಚಾದಾಗ ಹಾಕಿದ್ದು ಹಾಲು ಅಷ್ಟೇ ಚಾ ಕುಡಿತೇನೆ ರೀ. ಸೊ ಮತ್ತು ಯಾವುದು ಹಾಲು ಒಟ್ಟ ಮುಟ್ಟಕ್ಕೆ ಹೋಗಂಗಿಲ್ಲ ರೀ. ನಂಗಂದ್ರೆ ಯಾವಾಗಲೂ ರೂಢಿನೂ ಇಲ್ಲ. ಸೊ ನಾವು ಕುಡಿಯಂಗೂ ಇಲ್ಲ ರೀ. ಚಾ ಕುದ್ಮೇಲೆ ತಡಿಪ ಸರಿ ರಗ್ನಿಕತ್ತ ಎದ್ದು ಜೋರು ಹೇಗೋ ಮಳೆ ಬರಾಕತ್ತೈತೆ ರೀ. ಈ ಮಳೆಯಾಗ ಶೇಂಗಾನ ಹೊಡ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತೆ ರೀ. ಬಿಸಿ ಶೇಂಗಾನ ಹೊಡಿತಿಂದ್ರಿಗೆ ಬಿಸಿ ಚಾ ಶೇಂಗಾ ತಿನ್ನೋಣಂತ್ರಿ. ಈಗ ಈ ಕಡೆ ಇಡ್ತೇನೆ ರೀ. ಇದು ಈ ಕಡೆ ಫ್ರೆಂಡ್ಸ. ನೋಡ್ರಿ, ಈಗ ಶೇಂಗಾ ಅಂತೂ ಹುರಿದಿದ್ದಾತ್ರಿ. ಈ ಕತ್ತಲ್ದಾಗ ಯಾರು ಕಾಣಕತ್ತೇ ಇಲ್ಲ ಅಮ್ಮ. ಮಳೆ ನೋಡ್ರಿ ಫ್ರೆಂಡ್ಸ್ ಎಷ್ಟು ಬರಾಕತ್ತೈತಿ ನೋಡ್ರಿ. ಗುಡುಗು ಮಿಂಚು ಭಾಳ ಐತ್ರಿ.
ಇವತ್ತು ಈ ಕಡೆ ಬಂದಿಲ್ರಿ, ಗಾಳಿ ಬಿಟ್ರೆ ಆ ಕಡೆ ನೋಡ್ರಿ ಏ ಹೊಯ್ ನೋಡ್ರಿ ಫ್ರೆಂಡ್ಸ್, ಈ ಕಡೆ ಬಂದೈತಿ ಈ ಕಡೆ ಪೈಪ್ ಹೊಡೆದೈತಿ ನೋಡ್ರಿ. ಹಾಂ ಇಲ್ಲೇ ಹೌದ್ರಿ, ಅಲ್ಲಿ ಚರಂಡಿ ಜಾಮ್ ಆಗೈತ್ರಿ. ಈಗ ಈ ಕಡೆ ನೋಡ್ರಿ ಫ್ರೆಂಡ್ಸ್, ಅಪಾರ್ಟ್ಮೆಂಟ್ ತುಂಬೆಲ್ಲ ನೀರು ಬಂದುಬಿಟ್ಟವ್ರಿ. ಸ್ವಲ್ಪ ಜಾಸ್ತಿ ಮಳೆ ಬಂತಂದ್ರೆ ಮುಗೀತ್ರಿ, ಇಲ್ಲಿದ ಹಣೆ ಬರಬರೇ ಅಪಾರ್ಟ್ಮೆಂಟ್ದಾಗ ನೀರು ತುಂಬದ್ರೆ ಇಲ್ಲಿ ಕಡೆ ಚರಂಡಿ ಜಾಮ್ ಆಗಿ ನೀರು ತುಂಬದ್ರೆ ನೋಡ್ರಿ ಎಷ್ಟು ಹಾಕೊಂಡು ನೀರು ಬಂದುಬಿಟ್ಟವ್ರಿ. ಈ ಕಡೆ ನಳದ ಹತ್ರ ಅಂತೂ ಇಳಿಜಾರು ಆಕೈತ್ರಿ. ಈ ಕಡೆ ಇನ್ನೊಂದು ಸೈಡ್ ಗೇಟ್ ಹತ್ರ ಅವೇನಿಲ್ರಿ, ಈ ಸೈಡ್ ಬಂದುಬಿಡ್ತಾವ್ರಿ ನೀರೆಲ್ಲ. ಸೊ ಎಲ್ಲ ನೀರು ನೋಡ್ರಿ ಈ ಕಡೆ ಹೆಂಗೆ ಬಂದವು, ಮತ್ತು ಟೆರೆಸ್ ಮೇಲಿನ ನೀರು ಎಲ್ಲ ಕೂಡ ಇಲ್ಲೇ ನಿಂತಿರ್ತಾವ್ರಿ. ಸೊ ಇದನ್ನು ಮಳೆ ಹೋದ್ಮೇಲೆ ಸ್ವಲ್ಪ ಕಟ್ಟಿಗೆ ತೊಗೊಂಡು ಇಲ್ಲಿ ಕಸಬರ್ಗಿ ತೊಗೊಂಡು ಹೊಡೆದ್ರೆ ಹೋಗ್ತೈತ್ರಿ. ಮತ್ತು ಈ ಮಳೆನ ಜೋರು ಐತ್ರಿ, ಇದು ಯಾವಾಗ ಬಿಡ್ತೈತೆ ಏನೋ ಗೊತ್ತಿಲ್ಲ ರೀ. ಸಿಕ್ಕಾಪಟ್ಟೆ ಮಳೆ ಜೋರು ಐತ್ರಿ ಇದು. ಇಲ್ಲಿ ಅಂದ್ರೆ ಫುಲ್ ಥಂಡಿ ಅಂದ್ರೆ ಥಂಡಿ ಬಿಟ್ಟಿರ್ತೈತ್ರಿ, ಭಾಳ ತಂಪುನೇ ಹಿಡಿತೈತ್ರಿ. ನೆಲ ಅಂತೂ ಸಿಕ್ಕಾಪಟ್ಟೆ ತಂಪು ಹಿಡಿತೈತ್ರಿ. ಇಲ್ಲೇ ಬಂದ್ರೂ ಈ ಮಳೆ ಬಂತಂದ್ರೆ ಮುಗೀತ್ರಿಪ್ಪ, ಇಲ್ಲಿ ಪಜಿತಿ ಅಂದ್ರೆ ಪಜಿತ್ರಿ ನಮಗೆ. ಸೊ ಈ ಕಡೆ ನೋಡ್ರಿ ಒಂದು ಟಾಟಾ ಎಸಿ ನಿಂತೈತಿ, ಅದ್ರ ಕೆಳಗಂತೂ ಸಿಕ್ಕಾಪಟ್ಟೆ ನೀರನ್ನು ಕೂಡ ನಿಂತು ಬಿಟ್ಟವ್ರಿ. ನಮ್ಮ ಸಮೀರ್ ನೋಡ್ರಿ ನೀರಾಟ ಆಡಾಕತ್ತಿ ಬಿಟ್ಟಾನ, ಬ್ಯಾಡ ಬಾರಪ್ಪ ಅಂದ್ರೂ ಬರಾಗತ್ತಿಲ್ಲ. ಸೊ ಆ ಕಡೆಯಿಂದ ರೋಡ್ ಕಡೆ ಹೋದಿವ್ರಿ ಮಳ್ಯಾಗ. ಈ ಕಡೆ ಫುಲ್ ನೀರೆಲ್ಲ ನೋಡ್ರಿ ದಾರಿ ಕಾಣ್ದಂಗೆ ಆಗೈತ್ರಿ. ಆ ಥರ ನೀರು ಹೊಂಟೈತ್ರಿ. ಯಾಕಂದ್ರೆ ಅದು ಕಾಲುವೆದಾಗಿನ ನೀರು ಏನಾಗ್ಬಿಟ್ಟಾವ್ರಿ, ಆ ಕಡೆ ಕಾಲುವೆ ಕಟ್ ಮಾಡಿಬಿಟ್ಟಾರ್ರಿ. ಅದು ಒಂದು ಸೈಡಿಂದ ಮತ್ತು ರೋಡ್ನಾಗ ನೀರು ಬರಾಕತ್ಬಿಟ್ಟವ್ರಿ. ಅಲ್ಲಿಂದ ನೋಡ್ರಿ ಈ ಕಡೆ ರೂಮ್ ಕಡೆ ಬರಾಕತ್ತಿದ್ದೀವಿ. ಸೊ ಮಳೆ ಅಂತೂ ಮಸ್ತಾಗಿ ಬರಾಕತ್ತೈತ್ರಿ. ಒಂದು ಸ್ವಲ್ಪ ನೀರಾಟ ಆಡಿದ್ದೀವಿ ಹುಡುಗರು ನಾನು ಎಲ್ಲರೂ ಸೇರಿ ಫುಲ್ ಎಂಜಾಯ್ ಮಾಡಿದ್ದೀವಿ ರೀ ಫ್ರೆಂಡ್ಸ್. ಮಸ್ತಾಗಿತ್ತು ರೀ ನೋಡಿರಿ ಫ್ರೆಂಡ್ಸ್. ನಮ್ಮ ಹೊಲ ಮಳೆಯಾಗ ನೀರು ಮಾಡಕ್ಕೆ ಆಟಾಡಕತ್ತಾರೆ ನೋಡ್ರಿ. ನೀರಾಟ ಎಲ್ಲ ಆಡ್ಕೊಂಡು ಬಂದು ಫುಲ್ ಎಂಜಾಯ್ ಮಾಡ್ಕೊಂಡು ಬಂದಮೇಲೆ ಮತ್ತು ಅಡುಗೆ ಒಂದು ಮಾಡ್ಬೇಕಲ್ರಿ, ರಾತ್ರಿ ಅಡುಗೆದು. ಸೊ ಅಡುಗೆ ಇದು ನೋಡಿರಿ ಫ್ರೆಂಡ್ಸ್, ಬಿಸಿ ರೊಟ್ಟಿ ಮಾಡಾಕತ್ತೇನೆ ರೀ. ಈಗ ಇನ್ನೊಂದು ಸ್ವಲ್ಪ ಐತ್ರಿ ರೊಟ್ಟಿ ಹಿಟ್ಟು. ಸೊ ಅದನ್ನು ಕೂಡ ಮಾಡ್ಬೇಕ್ರಿ. ಈಗ ಇಷ್ಟು ರೊಟ್ಟಿ ಮಾಡಿದ್ದೀನಿ ರೀ. ಈಗೇನೋ ಚಲೋ ಆಗತ್ತೆ ನೋಡಿರಿ ಫ್ರೆಂಡ್ಸ. ಅದು ಮೊದಲು ಹಾಕಿಸ್ಕೊಂಡು ಬಂದಾಗ ಹಿಟ್ಟಂತೂ ಕರ್ರಗಾಗತ್ತಿದ್ದವು ರೀ ಪಾವು. ಹಸಿ ಬಿಸಿ ರೊಟ್ಟಿ ಈಗಂತೂ ಮಸ್ತ್ ಆಗತ್ತವ್ರಿ. ಏನು ಒಟ್ಟು ಬೇಸರ ಬರಂಗಿಲ್ಲ ರೀ ರೊಟ್ಟಿ ಮಾಡೋಕೆ. ಅಲ್ಲಿಂದ ರೊಟ್ಟಿ ಎಲ್ಲ ಮಾಡಿ ಕಾಶಿ ಟಮಾಟಿ ಸಾರು ಇತ್ತರಿಪ್ಪ, ಅದ್ರಾಗ ಬಿಟ್ಟೆ. ಸಾರೇನು ಮಾಡೋಕೆ ಹೋಗಿಲ್ಲ ರೀ. ಈಗ ಮನ್ಯಾಗ ತತ್ತಿ ಇದ್ದೀವಿ ರೀ, ಅವು ತತ್ತಿನ ಕುದಿಸಿದೆ ರೀ, ಒಂದು 3 ತತ್ತಿ. ಸೊ ನಮ್ಮ ಮಲ್ಲಿಗೆ ಭಾಳ ಇಷ್ಟಪಡ್ತಾನೆ ರೀ, ಇವು ತತ್ತಿ ಅಂದ್ರೂ ಅಷ್ಟು ಜೀವ ರೀ ಅವ. ಇದು ನನ್ನ ಮಗ್ಗಲ್ಕ ನಿಂತಾನೆ ರೀ, ಒಂದು ತತ್ತಿ ಕುದ್ಸಕ್ಕೆ ಇಟ್ಟಿದ್ದಕ್ಕೆ ಲಾಲ ಕೊಡು ನಂಗೆ ತತ್ತಿ ಅಂತಂದು. ಸೊ ಅದನ್ನು 3 ಕುದಿಸಿದೆ ರೀ. ಸೊ ಈಗ ನೋಡಿರಿ ಫ್ರೆಂಡ್ಸ್, ತಣ್ಣೀರು ಹಾಕಿ ಒಂದು ಸ್ವಲ್ಪ ಸಿಪ್ಪಿ ತೆಗಿಬೇಕ್ರಿ. ಈಗ ತೆಗೆದು ಕೊಡ್ತೀನಿ ರೀ ಹುಡುಗರಿಗೆ. ತತ್ತಿ ಕುದಿಯಾಕಂತಂದು ಹಾಕಿದ್ದೆ ರೀ. ಸೊ ಈಗ ತತ್ತಿ ಕುದ್ದಿದಾವ್ರಿ. ಈಗ ನಾನು ಇದು ಸಿಪ್ಪಿ ತೆಗಿಯಾಕತ್ತೇನೆ ನೋಡ್ರಿ. ನಮ್ಮ ಮಲ್ಲಿಕಾಗ ತತ್ತಿ ಅಂದ್ರೆ ಭಾಳ ಇಷ್ಟ ರೀ. ನೋಡ್ರಿ ನನ್ನ ಕಡೆನ ನಿಂತಿದ್ದಾನ ಸಿಕ್ಕಾಪಟ್ಟೆ ರೀ. ಅವ್ರ ಮನ್ಯಾಗ ಅವಂಗ ತತ್ತಿ ತಿಂದು ರೂಢ ಆಗ್ಬಿಟ್ಟೈತ್ರಿ. ಈಗ 3 ತತ್ತಿ ಅವು ಜವಾರಿ ತತ್ತಿರವು ಮನ್ಯಾಗ ಕೋಳಿ ಅದಾವಲ್ರಿ. ನಾವು ಅಪ್ಪ ಕೊಟ್ಟು ಕಳ್ಸಾಡ್ರಿ. ಅದು ಈ ಬಿಸಿಲಿಗೆ ಏನು ತಡಿಬೇಕ್ರಿ, ಮನುಷ್ಯರು ತಡೆಯಕತ್ತಿಲ್ಲ, ಏನು ತತ್ತಿ ಅವೆಲ್ಲ ಎಲ್ಲಿ ತಡಿಬೇಕ್ರಿ. ಅವು ಕುದ್ಸನ್ರಿ ಎಷ್ಟು 7-8 ಸೀಟಿ ವಿಸಲ್ ಮಾಡಿದ್ರು ಅವೇನು ಕುದ್ದಿದೆ ಇಲ್ರಿಪ್ಪ, ಒಂಥರ ಆಂಬ್ಲಿ ಆದಂಗೆ ಆಗ್ಬಿಟ್ಟವ್ರಿ ತತ್ತಿ. ಮತ್ತು ಅದನ್ನ ತೆಗೆದು ಚೆಲ್ಲಿ ಮತ್ತು ಬೇರೆವು ತರಿಸಿ ಈಗ ನಮ್ಮ ಮಲ್ಲಿಕಾಗ ಕುದಿಸಿ ಕೊಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ. ತತ್ತಿ ಅಂತ ಸೋಲದರೆ
ಯಾವಾಗಲೂ ಭಾಳ ಇಷ್ಟ ಆಗ್ತೈತೆ ರೀ ಅವ್ಗೆ ತತ್ತಿ ಅಂದ್ರೆ ಅಷ್ಟು ಇಷ್ಟ ರೀ ಕುದಿಯಾಗತ್ತೈತೆ ರೀ ಇನ್ನೂ ಆಗಿಲ್ಲಲ್ಲ ಅಂತಂದು ಬೆನ್ನ ಹತ್ಬಿಟ್ಟನ್ರಿ ಈಗ ಎಷ್ಟೊತ್ತು ಆತು ನೋಡ್ರಿ ಅವ ನಿಂತು ತಡಿ ಬಾ ಇಲ್ಲ ಹಂಗೆ ತಿಂತಂದ್ರ ಇವು ಕುಚ್ಚಿದ್ದಂದ್ರೆ ಭಾಳ ಇಷ್ಟ ರೀ ಅವಂಗೆ ಚೋಡ್ ಮಲಿಕ್ ಹೋತಾಚುವ ಮಲಿಕ್ಕು ಒಂದು 3 ತತ್ತಿ ಅಂತ ನಾನು ಕುದಿಸಿದ್ದೆ ಈಗ ಮಾರ್ನಾನೆ ಈಗ ನೋಡ್ರಿ ಇದು ಸುಲಿದ್ದಾತ್ರಿ ಈಗ ನಮ್ಮ ಮಲ್ಲಿಕ ಅಯ್ಯೋ ಅದು ನೋಡ್ರಿ ನಿಲ್ಲಾಕತ್ತಿಲ್ಲ ಲೇಟ್ನಾಗ ಸೊ ನೋಡ್ರಿ ಫ್ರೆಂಡ್ಸ ಈಗ ಕಟ್ ಮಾಡಿಕೊಡ್ಲಿ ಅಪ್ಪ ಹಂಗೆ ತಿಂತಿ ನಮ್ಮ ಸುಮ್ಮ ತಿನ್ನಂಗಿಲ್ರಿ ಅವತ್ತು ತಿನ್ನೋ ಸಲುವಾಗಿ ನಾನು ತಿಂತೀನಿ ಅಂತಂದು ಹೇಳಾಕತ್ತೀನಿ ನೋಡ್ರಿ ಫ್ರೆಂಡ್ಸ್ ಮಳೆ ಎಷ್ಟು ಸುರಾಗತ್ತಿರೋದು ರಾತ್ರಿ ಈಗ ಟೈಮ್ 8:19 ಆಗೈತೆ ರೀ ಇದಕ್ಕಿಂತ ಮೊದಲ ಬರಾಕತ್ತಿದ್ರೆ ಸೊ ಅಡುಗೆ ಮಾಡಾಕತ್ತಿದ್ದಾರೆ ನಾನು ಈಗ ಹೊರಗೆ ಬಂದೇನೆ ನೋಡ್ರಿ ಈ ಕಾರ್ನು ಹೋಗೈತ್ರಿ ಇಲ್ಲಿದ್ದು ಈಗ ಗಾಳಿ ಜಗ್ಗಿ ಬೀಸ್ತೈತ್ರಿ ಈಗ ಇಲ್ಲಿಗ ಕಾರ್ ಇಲ್ಲಂದ್ರೆ ಈ ಕಡೆ ಥಂಡಿ ಭಾಳ ಇರ್ತೈತೆ ರೀ ಕುತ್ಕೊಳಕ್ಕೂ ಆಗಂಗಿಲ್ಲ ರೀ ನಮ್ಮ ಮಲಿಕ್ ನೋಡ್ರಿದೆ ಪ್ಲೇಟ್ಲಕ್ಕೆ ಹಾಕ್ದೆ ಮಾಸೆ ಹಾಂ ಈಗ ಹೊರಗೆ ಕುಂತಿದ್ವಿ ರೀ ಸಿಕ್ಕಾಪಟ್ಟೆ ಥಂಡಿ ಬಿಟ್ಟೈತೆ ರೀ ಗುಡುಗು ಮಿಂಚು ಆಮೇಲೆ ಮಳೆ ಅಂತೂ ಇನ್ನೂ ಬರಾಕತ್ತಿತ್ರಪ್ಪ ಅದು ಒಂದು ಸ್ವಲ್ಪ 5 ನಿಮಿಷ 10 ನಿಮಿಷ ಏನೋ ಒಂದು ಸ್ವಲ್ಪ ಕಮ್ಮಿ ಆಯ್ತು ಕಮ್ಮಿ ಆದಮೇಲೆ ಮತ್ತೆ ಜೋರು ಆತ್ರಿದು ಮಳೆ ಸೊ ಈಗ ನೋಡ್ರಿ ಫ್ರೆಂಡ್ಸ್ ರಾತ್ರಿ ಊಟಕ್ಕಂತಂದು ಈಗ ಆಮ್ಲೆಟ್ ಹಾಕ್ಕೊಡಕತ್ತೀನಿ ರೀ ಯಾಕಂದ್ರೆ ಇದು ಒಣ ಪಲ್ಯ ಏನು ಮಾಡೇ ಇಲ್ಲಪ್ಪ ನಾನು ಪಲ್ಯ ಏನು ನೆನೆನ ಹಾಕಿಲ್ಲ ಏನು ಇಲ್ರಿ ಕಾಳಿಗೆ ಅದ್ರ ಸಂಬಂಧ ಮತ್ತೆ ಸ್ವಲ್ಪ ಆಮ್ಲೆಟ್ ಮಾಡಿಕೊಟ್ರೆ ಆತ ಅಂತಂದು ಆಮ್ಲೆಟ್ ಮಾಡಾಕತ್ತೀನಿ ರೀ ಫ್ರೆಂಡ್ಸ್ ಮತ್ತು ಇವತ್ತಿಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ್ ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡಾಕತ್ತೀರೋ ಅವರೆಲ್ಲರೂ ಕೂಡ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗಿದ್ರೆ ಮತ್ತು ಮುಂದಿನ ಬ್ಲಾಗಲ್ಲಿ ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ನಾನು ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಗುಡ್ ನೈಟ್